ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನಿವತ್ತು ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಏನು ಎಲ್ಲಿದ್ದೀನಿ ಅಂತ. ಇದು ಬಂದು ನಮ್ಮದು ಸ್ಟೋರ್ ರೂಮಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾನೆ. ಸೊ ಥ್ರೆಡ್ಮಿಲ್ನ ಮುಗಿಸ್ಕೊಂಡು ನಾಷ್ಟ ಮಾಡೋದಕ್ಕೆ ಹೋಗಬೇಕು. ನಂದು ಈಗ ಮೇಲೆ ಕೆಲಸ ಎಲ್ಲ ಮುಗಿದಿದೆ, ಕಸ ಗುಡಿಸಿ ಒರೆಸಿದ್ದೆಲ್ಲ ಆಗಿದೆ. ಬೇಗ ನಾಷ್ಟ ಕೆಲಸ ಮುಗಿಸಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಸ್ಯಾಟರ್ಡೇ ಅಲ್ವಾ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾನು ಥ್ರೆಡ್ಮಿಲ್ನ 1 ಮಂತಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಜಾಸ್ತಿ ಮಾಡಿಕೊಂಡು ಸ್ಪೀಡ್ ಮಾಡ್ತಾಯಿದ್ದೀನಿ. ಒಂದೇ ಸರಿ ಜಾಸ್ತಿ ನಾವು ಸ್ಪೀಡಲ್ಲಿ ಮಾಡಿದ್ರೆ ಕಾಲೆಲ್ಲ ನೋವು ಬಂದುಬಿಡುತ್ತೆ, ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ಟಾರ್ಟ್. ಈಗ ನಾನು 5.5 ಸ್ಪೀಡಲ್ಲಿ ಮಾಡ್ತೀನಿ ಡೈಲಿ. ಈಗ ಮಾಡ್ತಾ ಇದ್ದೀರಲ್ಲ 5.5 ಸ್ಪೀಡಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲೇ ಟೈಮಿಂಗ್ಸ್ ಕೂಡ ತೋರಿಸಿದೆ, ನಾವು ಎಷ್ಟು ಟೈಮ್ ಮಾಡಿದ್ದೀವಿ ಅಂತ. ನಾನು ಸದ್ಯಕ್ಕೆ 20 ಮಿನಿಟ್ಸ್ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋದರೆ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಮಾಡ್ತೀನಿ ನಾನು. ಇವತ್ತು ಮಕ್ಕಳಿಗೆ ಸ್ಕೂಲ್ ಇಲ್ಲ, ಹಾಗಾಗಿ ಬೇಗನೆ ಮಾಡ್ತಾಯಿದ್ದೀನಿ. ಸೊ ಬೇಗ ಬಂದು ದೇವ್ರ ಪೂಜೆಯಿಂದ ಮಾಡ್ಕೊಂಡಿದ್ದಾಯಿತು. ತಿರುಪ್ತಿಗೆ ಹೋಗಿದ್ರಿ. ಸೊ ತಿರುಪ್ತಿ ಲಾಡು ಬಂದಿದೆ. ನಾವು ಹೋಗಿದ್ದಿತ್ತಲ್ಲ, ನಮ್ಮ ಮೈದನ ಹೋಗಿದ್ರು. ಸೊ ತಿರುಪ್ತಿ ಲಾಡು ಕೂಡ ಬಂದಿದೆ. ಶನಿವಾರ ಮನೆಗೆ ತಿರುಪ್ತಿ ಲಾಡು ಬಂದಿದೆ. ಸೊ ಹ್ಯಾಪಿ. ಪೂಜೆ ಆಯಿತು. ಬನ್ನಿ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಸೊ ಇವಾಗ ಮಕ್ಕಳಿಗೆ ನಾಷ್ಟ ಹಾಕೊಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕಿದ್ದೀನಿ. ದೋಸೆಗೆ ಟೊಮೆಟೊ ಗುಜ್ಜು ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ. ಇವಾಗ ನಾಷ್ಟ ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಸ್ವಲ್ಪ 11 ಗಂಟೆ ಆಗೋಯಿತು, ಲೇಟ್ ಆಗೋಯಿತು. ಶನಿವಾರ ಭಾನುವಾರ ಸ್ವಲ್ಪ ಅವರು ಲೇಟಾಗಿ ಎದ್ದೇಳ್ತಾರೆ. ಸೊ ಲೇಟಾಗಿ ಎದ್ಬಿಟ್ಟು ಸ್ವಲ್ಪ ಹಾಲು ಬಿಸ್ಕೆಟ್ ಏನಾದ್ರು ತಿಂದಿರ್ತಾರೆ. ಹಾಗಾಗಿ ಲೇಟಾದರೂ ಸ್ವಲ್ಪ ಪರವಾಗಿಲ್ಲ. ದೋಸೆನ ಯಾವಾಗಲೂ ಅಷ್ಟೇ ಈ ಥರ ಮುಚ್ಚಿಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ದೋಸೆ ಸಾಫ್ಟಾಗಿ ಬರುತ್ತೆ. ನಾನು ಒಂದೇ ಕಡೆ ಬೇಯಿಸ್ತೀನಿ, 2 ಕಡೆ ಬೇಯಿಸ್ತಾ ಇಲ್ಲ. ಕೆಲವೊಬ್ಬರಿಗೆ ಹಣ್ಣು ಕೊಟ್ಟರೆ ಹಣ್ಣು ತಿನ್ನೋಕ್ಕೆ ಕಷ್ಟ, ಅದಕ್ಕೆ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಆರೆಂಜ್ ಜ್ಯೂಸ್ ಮಾಡೋಣ ಬನ್ನಿ ಇವಾಗ. ಸೊ ಜ್ಯೂಸ್ಗೆ ನಾನು ಸ್ವಲ್ಪ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಗೋಡಂಬಿ ಇದನ್ನು ಹಾಕ್ಕೊತಾ ಇದ್ದೀನಿ. ಮಿಲ್ಕ್ ಶೇಕ್. ಸಕ್ಕರೆ ಹಾಕಲ್ಲ ಫ್ರೆಂಡ್ಸ್, ನಾನು ಇದಕ್ಕೆ ಮಿಲ್ಕ್ ಹಾಕಿದ್ದೀನಿ ಅಷ್ಟೇ. ಸೊ ಆರೆಂಜ್ ಜ್ಯೂಸ್, ಆರೆಂಜ್ ಜ್ಯೂಸ್, ಫ್ರೆಶ್ ಆರೆಂಜ್ ಜ್ಯೂಸ್ ಫ್ರೆಂಡ್ಸ್. ಅದಕ್ಕೆ ನೀರೇನೋ ಹಾಕಿಲ್ಲ, 3 ಗ್ಲಾಸ್ಗೆ ಹಾಕಿದ್ದೀನಿ, ಹಾಗಾಗಿ ಇದಿಷ್ಟು ಟೇಸ್ಟ್ ಕಾಣಿಸ್ತಾ ಇದೆ. ಸೊ ಇವಾಗ ಮಿಕ್ಸರ್ನಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ಚೆನ್ನಾಗಿತ್ತಾ ರೀ ಆರೆಂಜ್ ಜ್ಯೂಸು? ಚೆನ್ನಾಗಿದ್ದಾರೆ ಆರೆಂಜ್ ಜ್ಯೂಸು. ಹೌದು, ಚೆನ್ನಾಗೈತೆ. ಅವಾಗ ನನ್ನ ಮಕ್ಕ ಚೆನ್ನಾಗೇ ಐತೆ, ನಾನು ನೋಡಿದ್ದೀನಿ ರೀಲು. ಏನು ಆರೆಂಜ್ ಜ್ಯೂಸ್ ಕುಡಿದ್ರೆ ಚೆನ್ನಾಗಿತ್ತಾ? ಸೊ ಫ್ರೆಂಡ್ಸ್, ಇವಾಗ ಹೊರಗಡೆ ಹೋಗಬೇಕು. ಸ್ವಲ್ಪ ತರಕಾರಿ ತೊಗೊಂಬರೋದಿತ್ತು, ಸಾಮಾನು ತರಬೇಕಿತ್ತು. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಸಂಜೆ, ಹಾಗಾಗಿ ಸಾಮಾನ್ಯವಾಗಿ ತಂದಿಟ್ಕೊಂಡು ಆಮೇಲೆ ಹೋಗೋಣ. ಶನಿ ತ್ರಯೋದಶಿ ಇದೆಯಲ್ಲ ಇವತ್ತು, ಪ್ರದೋಷ. ಹಾಗಾಗಿ ಎಲೆಕ್ಟ್ರಿಕ್ ಗಾಡಿ ಚಾರ್ಜ್ ಇಲ್ಲ. ಸೊ ಗಾಡಿ ತೆಗೆದ್ವಿ ಆಚೆ, ಚಾರ್ಜ್ ಇಲ್ಲ. ಹಾಗಾಗಿ ಚಾರ್ಜ್ ಹಾಕ್ಬಿಟ್ಟು ಕಾರಲ್ಲಿ ಹೋಗ್ತಾಯಿದ್ದೀವಿ. ತರಕಾರಿ ತರೋದಕ್ಕೆ ಕಾರಲ್ಲಿ ಹೋಗ್ತಾಯಿದ್ದೀವಿ. ನಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಬಿಸಿಲು ಸ್ವಲ್ಪ ದೂರನೇ ಇದೆ. ಹಾಗಾಗಿ ಇನ್ನು ಬುಲೆಟ್ ಬಿಡಮ್ಮ ಹೇಳ್ತೀನಿ ಫೋನ್ನ. ಇಲ್ಲೇ ಮದುವೆ
ಫ್ರೆಂಡ್ಸ್ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಏನಂದರೆ ಎಲ್ಲರೂ ಫೋನಲ್ಲಿ ಇದು ಹೆಂಗಿದೆ ಗೊತ್ತಾ, ಐನೋರ್ ಮಾತು ನಮ್ಮದೇ, ನಮಗೆ ನಾವೇ ಡಾಕ್ಟ್ರ್ ಆಗೋದು, ನಮಗೆ ನಾವೇ ಜ್ಯೋತಿಷಿಗಳಾಗೋದು ಮಾಡ್ತೀವಿ. ಫೋನಲ್ಲೆಲ್ಲ ತೋರಿಸ್ತಾ ಇದ್ದಿದ್ದು ಇವತ್ತು ಶನಿವಾರ ಇದೆ, ಶನಿ ತ್ರಯೋದಶಿ ಅಂತ ಹೇಳ್ಬಿಟ್ಟು ಅಭಿಷೇಕ ಮಾಡ್ತಾರೆ ಅಂತ. ಹಾಗೆ ನಂಬ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟೇ ಹೋಗಿ ವಿಚಾರಿಸು ಕೂಡ ಇಲ್ಲ, ಶನಿವಾರ ಅದರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಬೆಳಗ್ಗೆ ನಾವು. ಈಗ ಸಂಜೆ ತೊಗೊಂಡು ಹೋದರೆ ಅವ್ರು ಹೇಳಿದ್ರು ಬೆಳಗ್ಗೆ 7:40 ಅದು ಮುಗ್ದೋಯ್ತು ಶನಿ ತ್ರಯೋದಶಿ, ಇವಾಗ ಅಭಿಷೇಕ ಮಾಡೋದಿಲ್ಲ ಅಂತ. ಬಟ್ ಫೋನಲ್ಲಿ ಎಲ್ಲನೂ ಡೇನ ಮಿಸ್ ಮಾಡ್ಕೋಬೇಡಿ, ಹೋಗಿ ಈ ಥರ ಮಾಡಿ ಅಂತ ಇದಕ್ಕೆ ನಾವು ಹೋಗಿದ್ವಿ. ಬಟ್ ಹೋಗ್ಬಿಟ್ಟು ಸರಿ ಯಾವಾಗಲಾದರೂ ಆಗಲಿ ಮಾಡ್ತಾರಲ್ವ ಅಭಿಷೇಕ ಅಂತ ಕೊಟ್ಬಿಟ್ಟು ಬಂದ್ವಿ. ಹೌದಾ